ಸ್ನೇಹಿತರೆ, ನೀವು ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಜಮೀನು ಖರೀದಿಸಿದ್ದೀರಾ? ನೋಂದಣಿ ಕಚೇರಿಯಲ್ಲಿ ಕಾನೂನುಬದ್ಧವಾಗಿ ಸೇಲ್ ಡೀಡ್ ಮಾಡಿಸಿದ್ದೀರಾ? 20, 30 ಅಥವಾ 40 ಅಥವಾ 50 ವರ್ಷಗಳಿಂದ ನಿಮ್ಮ ಹೆಸರಿನಲ್ಲಿ RTC, ಖಾತೆ, ಮ್ಯುಟೇಷನ್ ಎಲ್ಲವೂ ಇದೆಯಾ? ಹಾಗಿದ್ದರೂ ಒಂದು ದಿನ ಆ ಜಮೀನು ನಿಮ್ಮದಲ್ಲ ಎಂದು ಕಾನೂನು ಹೇಳಬಹುದೇ? ಸರ್ಕಾರದ ಕಚೇರಿಯಲ್ಲೇ ನೋಂದಣಿಯಾದ ಮಾರಾಟ ಪತ್ರವನ್ನೇ ಕಾನೂನು ಶೂನ್ಯ ಅಥವಾ ವೈಡ್ ಎಂದು ಘೋಷಿಸಬಹುದೇ? PTCL ಕಾಯ್ದೆಯ ಸೆಕ್ಷನ್ 4 ಇದರ ಬಗ್ಗೆ ಸಂಪೂರ್ಣ ಅರಿವು ಇಲ್ಲದ ಸಾವಿರಾರು ಜನರು ಇದೇ ಪ್ರಶ್ನೆಗಳಿಂದ ಇಂದು ನ್ಯಾಯಾಲಯಗಳ ಬಾಗಿಲು ತಟ್ಟುತ್ತಿದ್ದಾರೆ. ಸ್ನೇಹಿತರೆ, ಭಾಗ 1ರಲ್ಲಿ PTCL ಕಾಯ್ದೆಯ ಇತಿಹಾಸ ಮತ್ತು ಉದ್ದೇಶವನ್ನು ತಿಳಿದುಕೊಂಡೆವು. ಭಾಗ 2ರಲ್ಲಿ ಗ್ರಾಂಟ್ ಜಮೀನ್ ಎಂದರೇನು ಮತ್ತು ಅದನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ತಿಳಿದುಕೊಂಡೆವು. ಆದರೆ ಇಂದು ನಾವು PTCL ಕಾಯ್ದೆಯ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ವಿವಾದಾತ್ಮಕ ಮತ್ತು ಸಾವಿರಾರು ಎಕರೆ ಜಮೀನುಗಳ ಭವಿಷ್ಯವನ್ನು ನಿರ್ಧರಿಸುವ ವಿಧಿಯಾದ ಸೆಕ್ಷನ್ 4 PTCL ಆಕ್ಟ್ನ ಬಗ್ಗೆ ತಿಳಿಯಲಿದ್ದೇವೆ. ಈ ಸೆಕ್ಷನ್ ಪ್ರಕಾರ ಸರ್ಕಾರದಿಂದ ಮಂಜೂರಾದ ಕೆಲವು ಗ್ರಾಂಟ್ ಜಮೀನುಗಳನ್ನು ಗ್ರಾಂಟ್ ಷರತ್ತುಗಳು ಅಥವಾ ಕಾನೂನು ಉಲ್ಲಂಘಿಸಿ ಮಾರಾಟ ಮಾಡಿದ್ದರೆ ಅಂತಹ ವರ್ಗಾವಣೆಗಳು ಕಾನೂನಿನ ದೃಷ್ಟಿಯಲ್ಲಿ ಆರಂಭದಿಂದಲೇ ಅಮಾನ್ಯ ಅಥವಾ ವೈಡ್ ಆಬ್ ಇನಿಶಿಯೋ ಎಂದು ಪರಿಗಣಿಸಲ್ಪಡುವ ಪ್ರಶ್ನೆ ಉದ್ಭವಿಸಬಹುದು. ಅಂದರೆ ಕೇವಲ ನೋಂದಣಿ ಆಗಿದೆ, ಹಣ ಪಾವತಿಯಾಗಿದೆ, ಖಾತೆ ಬದಲಾಗಿದೆ ಅಥವಾ RTC ಹೆಸರು ಬದಲಾಗಿದೆ ಎಂಬ ಕಾರಣಕ್ಕೆ ಮಾತ್ರ ವ್ಯವಹಾರ ಕಾನೂನುಬದ್ಧವಾಗುತ್ತದೆ ಎಂದು ಭಾವಿಸಬಾರದು. ಇದೇ ಕಾರಣಕ್ಕೆ PTCL ಪ್ರಕರಣಗಳಲ್ಲಿ ಮೊದಲ ಪ್ರಶ್ನೆ ಮಾರಾಟ ಪತ್ರ ಇದೆಯೇ, ಅಲ್ಲ ಜಮೀನು ಗ್ರಾಂಟ್ ಜಮೀನಾ ಮತ್ತು ವರ್ಗಾವಣೆ ಕಾನೂನುಬದ್ಧವಾಗಿ ಆಗಿತ್ತೇ ಎಂಬುದಾಗಿದೆ. ಇನ್ನೊಮ್ಮೆ ಹೇಳ್ತೇನೆ, PTCL ಪ್ರಕರಣಗಳಲ್ಲಿ ಮೊದಲ ಪ್ರಶ್ನೆ ಏನೆಂದರೆ ಮಾರಾಟ ಪತ್ರ ಇದೆಯೇ, ಅದು ಅಲ್ಲ. ಮುಖ್ಯವಾಗಿರಬೇಕಾಗಿರುವಂತಹದ್ದು ಜಮೀನು ಗ್ರಾಂಟ್ ಜಮೀನಾ ಮತ್ತು ವರ್ಗಾವಣೆ ಕಾನೂನುಬದ್ಧವಾಗಿತ್ತೆ. ಇದು ತಿಳಿದುಕೊಳ್ಳಬೇಕಾದ ಮಹತ್ವದ ಸತ್ಯ. ಸೇಲ್ಡ್ ಆಗಿದೆ ಅಂತ ತಕ್ಷಣ ಅದರ ಮಾಲೀಕರಾಗುವಂತಹ ಒಂದು ದಾಖಲೆ ಆಗಿರೋದಿಲ್ಲ. ಅದು ಮೂಲ ಯಾವುದು? PTCL ಆಕ್ಟ್ ಅಲ್ಲಿ ಮೂಲ ದಾಖಲೆ ಯಾವುದು? ಅಲ್ಲಿ ಸೇಲ್ಡ್ ಮೂಲ ದಾಖಲೆ ಆಗೋದಿಲ್ಲ. ಆ ಮೂಲವಾಗಿ ಏನಂತ ಆಗುತ್ತೆ ಅಂತ ಹೇಳಿದ್ರೆ ಸೆಕ್ಷನ್ 4 ಪ್ರಕಾರ ಆ ಜಮೀನು ಗ್ರಾಂಟ್ ಜಮೀನಾ, ಇದು ಮೂಲ ಗ್ರಾಂಟ್ ಜಮೀನಾ ಮತ್ತೆ ಈ ವರ್ಗಾವಣೆ ಕಾನೂನುಬದ್ಧವಾಗುತ್ತೆ ಎಂಬುದಾಗಿದೆ. ಸೆಕ್ಷನ್ 4 ಈ ಪರಿಣಾಮವಾಗಿ ಸಾವಿರಾರು ಪ್ರಕರಣಗಳಲ್ಲಿ ಮೂಲ ಗ್ರಾಂಟಿಗಳು ಅವರ ವಾರಸುದಾರರು, ಖರೀದಿದಾರರು ಮತ್ತು ನಂತರದ ಖರೀದಿದಾರರ ಹಕ್ಕುಗಳ ಬಗ್ಗೆ ದೀರ್ಘಕಾಲದ ವಿವಾದಗಳು ಹುಟ್ಟಿಕೊಂಡಿವೆ. ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳು ವಿಳಂಬ, ಡಿಲೇ, ಸಮಂಜಸ ಅವಧಿ ಅಂದರೆ ರೀಸನಬಲ್ ಟೈಮ್, ಖರೀದಿದಾರರ ಹಿತಾಸಕ್ತಿ ಹಾಗೂ ಸಾಮಾಜಿಕ ನ್ಯಾಯದ ನಡುವಿನ ಸಮತೋಲನದ ಬಗ್ಗೆ ಹೊಸ ಮಾರ್ಗದರ್ಶನ ನೀಡಿವೆ. ಆದ್ದರಿಂದ ಈ ಭಾಗವು ಕೇವಲ SC/ST ಕುಟುಂಬಗಳಿಗೆ ಮಾತ್ರವಲ್ಲ, ಜಮೀನು ಖರೀದಿಸುವ ಪ್ರತಿಯೊಬ್ಬರಿಗೂ, ರೈತರಿಗೂ, ರಿಯಲ್ ಎಸ್ಟೇಟ್ ಹೂಡಿಕೆದಾರರಿಗೂ, ವಕೀಲರಿಗೂ ಮತ್ತು ಕಂದಾಯ ಅಧಿಕಾರಿಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ. ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡಬೇಡಿ, ಏಕೆಂದರೆ ಇಂದು ನಾವು ವೈಡ್ ಟ್ರಾನ್ಸ್ಫರ್ ಎಂದರೇನು, ಶೂನ್ಯ ಟ್ರಾನ್ಸ್ಫರ್ ಎಂದರೇನು ಎಂಬುದರ ಬಗ್ಗೆ ಮತ್ತು ವೈಡ್ ಮತ್ತು ವೈಡಬಲ್ ನಡುವಿನ ವ್ಯತ್ಯಾಸವೇನು, ನೋಂದಾಯಿತ ಸೇಲ್ಡ್ ಯಾಕೆ ಅಪಾಯಕ್ಕೆ ಸಿಲುಕಬಹುದು, ನಾನ್ ಏಲಿನೇಷನ್ ಕಂಡೀಷನ್ ಎಂದರೇನು ಮತ್ತು ಸೆಕ್ಷನ್ 4 ಅಡಿಯಲ್ಲಿ ಯಾವ ಸಂದರ್ಭಗಳಲ್ಲಿ ದೊಡ್ಡ ಕಾನೂನು ಪರಿಣಾಮಗಳು ಉಂಟಾಗಬಹುದು ಎಂಬ ಅತ್ಯಂತ ಮಹತ್ವದ ಕಾನೂನು ಸತ್ಯಗಳನ್ನು ಆಳವಾಗಿ ಪಾರ್ಟ್ 3ಯಲ್ಲಿ ತಿಳಿಯಲಿದ್ದೇವೆ. ಆದ್ದರಿಂದ ಈಗಲೇ ನಮ್ಮ JM ಕನ್ನಡ ಕಾನೂನು ಅರಿವನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಬೆಲ್ ಐಕಾನ್ ಅನ್ನು ಒತ್ತಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಕಳುಹಿಸಿ ಹಾಗೂ ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ. ಏಕೆಂದರೆ PTSL ಕಾಯ್ದೆಯ ಸೆಕ್ಷನ್ 4 ಅನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ಜಮೀನಿನ ನಿಜವಾದ ಕಾನೂನು ಅಪಾಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ನಿಟ್ಟಿನಲ್ಲಿ ಸೆಕ್ಷನ್ 4 ಸಬ್ ಕ್ಲಾಸ್ 1 PTSL ಕಾಯ್ದೆಯ ಅತ್ಯಂತ ಶಕ್ತಿಶಾಲಿ ವಿಧಿ ಸೆಕ್ಷನ್ ಆಗಿದೆ. ನೋಂದಾಯಿತ ಮಾರಾಟ ಪತ್ರವು ಶೂನ್ಯವಾಗಬಹುದೇ? ಸ್ನೇಹಿತರೆ, ಸೆಕ್ಷನ್ 4 ಸಬ್ ಕ್ಲಾಸ್ 1 PTSL ಕಾಯ್ದೆಯ ಅತ್ಯಂತ ಶಕ್ತಿಶಾಲಿ ಸೆಕ್ಷನ್ ಆದ ಇದರ ಅಡಿಯಲ್ಲಿ ನೋಂದಾಯಿತ ಮಾರಾಟ ಪತ್ರವು ಶೂನ್ಯವಾಗಬಹುದೇ? ಈ ಪ್ರಶ್ನೆ ಉದ್ಭವಿಸುತ್ತೆ. ಸ್ನೇಹಿತರೆ, PTSL ಕಾಯ್ದೆಯ ಸೆಕ್ಷನ್ 4 ಸಬ್ ಕ್ಲಾಸ್ 1 ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ PTSL ಕಾಯ್ದೆಯ ಮೂಲ ಆತ್ಮವನ್ನೇ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ವಿಧಿಯ ಪ್ರಕಾರ ಸರ್ಕಾರದಿಂದ SC ಮತ್ತು ST ಫಲಾನುಭವಿಗಳಿಗೆ ಮಂಜೂರಾದ ಗ್ರಾಂಟ್ ಜಮೀನನ್ನು ಗ್ರಾಂಟ್ ಷರತ್ತುಗಳಿಗೆ ವಿರುದ್ಧವಾಗಿ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಅಥವಾ ನಾನ್ ಎಲಿನೇಷನ್ ಪೀರಿಯಡ್ ಮಾರಾಟ ನಿಷೇಧ ಅವಧಿಯನ್ನು ಮುಗಿಯುವ ಮೊದಲೇ ಮಾರಾಟ, ದಾನ, ವಿನಿಮಯ, ಗುತ್ತಿಗೆ ಅಥವಾ ಯಾವುದೇ ರೀತಿಯಲ್ಲಿ ವರ್ಗಾವಣೆ ಮಾಡಿದರೆ ಅಂತಹ ವರ್ಗಾವಣೆ ನಲ್ ಅಂಡ್ ವೈಡ್ ಆಗುತ್ತದೆ ಎಂದು ಕಾನೂನು ಹೇಳುತ್ತದೆ. ಇಲ್ಲಿ ಅತ್ಯಂತ ಮುಖ್ಯವಾದ ಪದ ವೈಡ್ ಅಂದರೆ ಕನ್ನಡದಲ್ಲಿ ಶೂನ್ಯ. ಅಂದರೆ ಆ ವ್ಯವಹಾರವು ಕೇವಲ ಪ್ರಶ್ನಾರ್ಹವಾಗಿರುತ್ತದೆ, ಶೂನ್ಯ, ಅಮಾನ್ಯ ಅಥವಾ ಶೂನ್ಯ ಆಗುತ್ತದೆ. ಈ ಮೇಲಿನ ಗ್ರಾಂಟ್ ನಿಷೇಧಗಳನ್ನು ನೀವು ಮಾಡದೆ ವರ್ಗಾವಣೆ ಆಗಿದ್ದರೆ ಅಂತಹ ಒಂದು ವರ್ಗಾವಣೆಯನ್ನು ನಲ್ ಅಂಡ್ ವೈಡ್ ಅಂತ ಮಾಡಲಾಗುತ್ತದೆ. ಈ ರೀತಿಯಾಗಿ ವೈಡಬಲ್ ಅಲ್ಲ, ಕಾನೂನಿನ ದೃಷ್ಟಿಯಲ್ಲಿ ಆರಂಭದಿಂದಲೇ ಅಸ್ತಿತ್ವದಿಂದಲೇ ಇಲ್ಲದಂತೆ ವೈಡ್ ಆಬ್ ಇನ್ಶಿಯೋ ಪರಿಗಣಿಸುವ ಪ್ರಶ್ನೆ ಉದ್ಭವಿಸುತ್ತದೆ. ಇಂತಹ ವರ್ಗಾವಣೆ ಆರಂಭದಿಂದಲೇ ಶೂನ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಖರೀದಿದಾರರು ಎಷ್ಟೇ ಹಣ ಕೊಟ್ಟಿರಲಿ, ಸೇಲ್ ಡೀಡ್ ನೋಂದಣಿ ಆಗಿರಲಿ, RTC ಬದಲಾಗಿರಲಿ, ಮುಟೇಷನ್ ಆಗಿರಲಿ ಅಥವಾ ದಶಕಗಳ ಕಾಲ ಕಬ್ಜೆಯಲ್ಲಿರಲಿ, ಸೆಕ್ಷನ್ 4 ಉಲ್ಲಂಘನೆ ಸಾಬೀತಾದರೆ ಆ ವರ್ಗಾವಣೆಯ ಕಾನೂನು ಬದ್ಧತೆಯೇ ಪ್ರಶ್ನೆಗೆ ಒಳಗಾಗಬಹುದು. ಇದೇ ಕಾರಣಕ್ಕೆ PTSL ಪ್ರಕರಣಗಳಲ್ಲಿ ಸೇಲ್ ಡೀಡ್ ಇದೆಯೇ ಎಂಬುದಕ್ಕಿಂತ ಗ್ರಾಂಟ್ ಕಂಡೀಷನ್ ಉಲ್ಲಂಘನೆಯಾಗಿದೆಯೇ ಎಂಬ ಪ್ರಶ್ನೆ ಹೆಚ್ಚು ಮಹತ್ವ ಪಡೆಯುತ್ತದೆ. ಸೆಕ್ಷನ್ 4 ಅನ್ನು ಓದುವಾಗ ಸೆಕ್ಷನ್ 3 ಸಬ್ ಕ್ಲಾಸ್ 1B ರ ಗ್ರಾಂಟೆಡ್ ಲ್ಯಾಂಡ್ ವ್ಯಾಖ್ಯಾನ, ಸೆಕ್ಷನ್ 4 ಸಬ್ ಕ್ಲಾಸ್ 2 ಸೆಕ್ಷನ್ 5 ರಿಸಂಪ್ಷನ್ ಅಂಡ್ ರಿಸ್ಟೋರೇಷನ್ ಹಾಗೂ ಸಂವಿಧಾನದ ಆರ್ಟಿಕಲ್ 46ರ ಸಾಮಾಜಿಕ ನ್ಯಾಯ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳು, ವಿಶೇಷವಾಗಿ ಮೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ವಿವೇಕ ಹಿಂದೂಜಾ ವರ್ಸಸ್ M ಅಶ್ವಥ, ಈ 2 ಪ್ರಕರಣಗಳಲ್ಲಿ ಮತ್ತು ನಂತರದ ತೀರ್ಪುಗಳಲ್ಲಿ ದಶಕಗಳ ವಿಳಂಬದ ನಂತರ ಸಲ್ಲಿಸಲಾದ ಅರ್ಜಿಗಳು ರೀಸನಬಲ್ ಟೈಮ್ ಸಿದ್ಧಾಂತ ಮತ್ತು ಖರೀದಿದಾರರ ಹಕ್ಕುಗಳನ್ನು ನ್ಯಾಯಾಲಯಗಳು ಪರಿಗಣಿಸಲು ಆರಂಭಿಸಿವೆ. ಆದ್ದರಿಂದ ಸೆಕ್ಷನ್ 4 ಅತ್ಯಂತ ಶಕ್ತಿಶಾಲಿ ವಿಧಿಯಾಗಿದ್ದರೂ ಪ್ರತಿಯೊಂದು ಪ್ರಕರಣವು ಅದರ ಗ್ರಾಂಟ್ ದಾಖಲೆಗಳು, ಸಾಗುವಳಿ ಚೀಟಿ, ಮಾರಾಟದ ದಿನಾಂಕ, ಸರ್ಕಾರದ ಅನುಮತಿ, ವಾರಸುದಾರರ ಹಕ್ಕುಗಳು, ವಿಳಂಬ ಹಾಗೂ ಇತರೆ ವಾಸ್ತವಾಂಶಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತವೆ. ಸ್ನೇಹಿತರೆ, ಇದೇ ಕಾರಣಕ್ಕೆ PTSL ಕಾಯ್ದೆಯಲ್ಲಿ ಸೆಕ್ಷನ್ 4 ಅನ್ನು ಹಾರ್ಟ್ ಆಫ್ ದಿ ಆಕ್ಟ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಜಮೀನುಗಳ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿ ಈ ಒಂದೇ ಸೆಕ್ಷನ್ನಲ್ಲಿ ಅಡಗಿದೆ. ಸ್ನೇಹಿತರೆ, ಈಗ ಪ್ರಮುಖವಾಗಿ ವೈಡ್ ವರ್ಸಸ್ ವೈಡಬಲ್ ಇನ್ PTSL ಕಾಯ್ದೆಯ ಅತ್ಯಂತ ಪ್ರಮುಖ ಕಾನೂನು ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, PTSL ಪ್ರಕರಣಗಳಲ್ಲಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಅತ್ಯಂತ ಮುಖ್ಯ ಮತ್ತು ಕಾನೂನು ಸತ್ಯವೇನೆಂದರೆ ವೈಡ್ ಶೂನ್ಯ ಮತ್ತು ವೈಡಬಲ್ ರದ್ದುಪಡಿಸಬಹುದಾದ ವ್ಯವಹಾರಗಳ ನಡುವಿನ ವ್ಯತ್ಯಾಸ. ವೈಡ್ ಟ್ರಾನ್ಸಾಕ್ಷನ್ಸ್ ಎಂದರೆ ಕಾನೂನಿನ ದೃಷ್ಟಿಯಲ್ಲಿ ಆರಂಭದಿಂದಲೇ ಅಮಾನ್ಯವಾಗಿರುವ ವ್ಯವಹಾರ. ಇದು ತಿಳಿದುಕೊಳ್ಳಬೇಕಾದಂಥ ಮುಖ್ಯವಾದ ವಿಚಾರ ಆಗಿದೆ. ಯಾವುದೇ ಒಂದು ವ್ಯವಹಾರ
PDCL ಅಡಿಯಲ್ಲಿ 4ರ ಸೆಕ್ಷನ್ ಅಡಿಯಲ್ಲಿ ಕಾನೂನಿನ ವಿರುದ್ಧವಾಗಿ ಈ ಗ್ರ್ಯಾಂಟ್ ಸರ್ಟಿಫಿಕೇಟಲ್ಲಿ ತಿಳಿಸಿರುವಂತಹ ಒಂದು ಕಾನೂನಿಗೆ ವಿರುದ್ಧವಾಗಿ ಮಾಡಿರುವಂತಹ ಟ್ರಾನ್ಸಾಕ್ಷನ್ಗಳು ಮೊದಲೇ ಅಂದರೆ ಈ ಕಾನೂನು ಇದರಲ್ಲಿ ವೈಡ್ ಅಂದರೆ ವ್ಯವಹಾರಗಳ ಆರಂಭದಿಂದಲೇ ಅಮಾನ್ಯವಾಗುವ ವ್ಯವಹಾರ ಅಂತ ವೈಡ್ ಅಂತ ಆಗುತ್ತದೆ, ವೈಡ್ ಅಂಡ್ ನಲ್ ಅಂತ ಆಗುತ್ತದೆ, ನಲ್ ಅಂಡ್ ವೈಡ್ ಅಂತ ಆಗುತ್ತದೆ. ಈ ರೀತಿ ಈ ವೈಡ್ ಅಂತ ಆದ ದಾಖಲೆಗಳು ಕಾನೂನಿನ ದೃಷ್ಟಿಯಲ್ಲಿ ಯಾವತ್ತೂ ವೈಡ್ ಆಗಿ ಆಗುತ್ತವೆ. ಯಾಕೆಂತ ಹೇಳಿದ್ರೆ PDCL ಆ್ಯಕ್ಟ್ 4 ತುಂಬ ಒಂದು ಅದ್ಭುತವಾದಂತಹ ಸೆಕ್ಷನ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಬಂದಂತಹ ಇನ್ನೊಂದು ವೈಡ್ಗೂ ಮತ್ತು ವೈಡಬಲ್ ಟ್ರಾನ್ಸಾಕ್ಷನ್ಗೂ ವ್ಯತ್ಯಾಸ ತಿಳಿಯೋಣ. ವೈಡ್ ಅಂದರೆ ವ್ಯವಹಾರಗಳ ನಡುವಿನ ವ್ಯತ್ಯಾಸ ಆರಂಭದಿಂದಲೇ ಅಮಾನ್ಯವಾಗಿರುವ ವ್ಯವಹಾರ ವೈಡ್ ಅಂದರೆ ಅದು ಎಂದಿಗೂ ಕಾನೂನುಬದ್ಧ ಅಸ್ತಿತ್ವ ಪಡೆದಿರುವುದಿಲ್ಲ. ಈಗ ಹೇಳಿದಂತೆ ಒಮ್ಮೆ ವೈಡ್ ಅಂತ ಪ್ರೂವ್ ಆದರೆ ಆ ದಾಖಲೆ ಮತ್ತೆಂದಿಗೂ ಕಾನೂನುಬದ್ಧ ಅಸ್ತಿತ್ವ ಪಡೆಯುವುದಿಲ್ಲ. ಆದರೆ ವೈಡಬಲ್ ಟ್ರಾನ್ಸಾಕ್ಷನ್ಸ್ ಎಂದರೆ ಆರಂಭದಲ್ಲಿ ಮಾನ್ಯವಾಗಿರುವ ವ್ಯವಹಾರ ಅದನ್ನು ಸಂಬಂಧಿಸಿದ ವ್ಯಕ್ತಿ ಅಥವಾ ನ್ಯಾಯಾಲಯ ನಂತರ ರದ್ದುಪಡಿಸುವವರೆಗೂ ಅದು ಜಾರಿಯಲ್ಲಿರುತ್ತದೆ. ಉದಾಹರಣೆಗೆ ಮೋಸ, ತಪ್ಪು ಮಾಹಿತಿ ಅಥವಾ ಒತ್ತಡದಿಂದ ನಡೆದ ಕೆಲವು ವ್ಯವಹಾರಗಳು ವೈಡಬಲ್ ಆಗಿರಬಹುದು. ಆದರೆ PDCL ಕಾಯ್ದೆಯ ಸೆಕ್ಷನ್ 4ರ ವಿಶೇಷತೆ ಏನೆಂದರೆ ಗ್ರಾಂಟ್ ಷರತ್ತುಗಳನ್ನು ಉಲ್ಲಂಘಿಸಿ ಸರ್ಕಾರದ ಅನುಮತಿ ಇಲ್ಲದೆ ಅಥವಾ ನಾನ್ ಎಲಿನೇಷನ್ ಪೀರಿಯಡ್ ಅವಧಿಯಲ್ಲಿ ನಡೆದ ವರ್ಗಾವಣೆಗಳನ್ನು ಕಾನೂನು ಸಾಮಾನ್ಯವಾಗಿ ವೈಡ್ ಇನ್ ಇನ್ಶಿಯೋ ಆರಂಭದಿಂದಲೇ ಶೂನ್ಯ ಎಂದು ಪರಿಗಣಿಸುತ್ತದೆ. ಅಂದರೆ ಅಂತಹ ವ್ಯವಹಾರವು ಕೇವಲ ರದ್ದುಪಡಿಸಬಹುದಾದದಿಲ್ಲ, ಅದು ಕಾನೂನಿನ ದೃಷ್ಟಿಯಲ್ಲಿ ನಡೆದೇ ಇಲ್ಲ ಎಂಬ ರೀತಿಯಲ್ಲಿ ಪ್ರಶ್ನೆಗೆ ಒಳಗಾಗಬಹುದು. ಇದೇ ಕಾರಣಕ್ಕೆ ಅನೇಕ PDCL ಪ್ರಕರಣಗಳಲ್ಲಿ ನೋಂದಾಯಿತ ಸೇಲ್ ಡೀಡ್, ಮುಟೇಷನ್, RTC ಮತ್ತು ದೀರ್ಘಕಾಲದ ಕಬ್ಜೆ ಇದ್ದರೂ ಸೆಕ್ಷನ್ 4ರ ಪರಿಣಾಮದ ಬಗ್ಗೆ ನ್ಯಾಯಾಲಯಗಳು ಪರಿಶೀಲನೆ ನಡೆಸುತ್ತವೆ. ಆದಾಗ್ಯೂ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳು ರೀಸನಬಲ್ ಟೈಮ್, ಡಿಲೇ, ಇಕ್ವಿಟಿ ಮತ್ತು ಬೋನಾಫೈಡ್ ಪರ್ಚೇಸರ್ಸ್ ಅವರ ಹಕ್ಕುಗಳನ್ನು ಪರಿಗಣಿಸುತ್ತಿರುವುದರಿಂದ ಪ್ರತಿಯೊಂದು ಪ್ರಕರಣವು ಅದರ ದಾಖಲೆಗಳು ಮತ್ತು ವಾಸ್ತವಾಂಶಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತವೆ. ನೆನಪಿಡಿ, ವೈಡಬಲ್ ಟ್ರಾನ್ಸಾಕ್ಷನ್ಸ್ ಅನ್ನು ನ್ಯಾಯಾಲಯ ರದ್ದುಪಡಿಸುವವರೆಗೂ ಅದು ಜೀವಂತವಾಗಿರುತ್ತದೆ. ಆದರೆ ವೈಡ್ ಟ್ರಾನ್ಸಾಕ್ಷನ್ಸ್ ಕಾನೂನಿನ ದೃಷ್ಟಿಯಲ್ಲಿ ಆರಂಭದಿಂದಲೇ ಜೀವಂತವಾಗಿರುವುದಿಲ್ಲ. ಸ್ನೇಹಿತರೆ, ಮತ್ತೊಂದು ಈ ಸೆಕ್ಷನ್ 4ರ ಬಗ್ಗೆ ಮತ್ತೊಂದು ಗಂಭೀರವಾಗಿ ತಿಳಿಯೋಣ. ಅಂದರೆ ಸೆಕ್ಷನ್ 4ರ ಗಂಭೀರ ಪರಿಣಾಮಗಳು ಯಾವ ರೀತಿ ಇರುತ್ತವೆ ಎಂದರೆ ಖರೀದಿದಾರರು ಏನು ಕಳೆದುಕೊಳ್ಳಬಹುದು ಎಂಬುದನ್ನು ಇಲ್ಲಿ ತಿಳಿಯೋಣ. ಸ್ನೇಹಿತರೆ, PDCL ಕಾಯ್ದೆಯ ಸೆಕ್ಷನ್ 4ರ ಅಡಿಯಲ್ಲಿ ಗ್ರಾಂಟ್ ಷರತ್ತುಗಳನ್ನು ಉಲ್ಲಂಘಿಸಿ ನಡೆದ ವರ್ಗಾವಣೆ ಕಾನೂನು ಬಾಹಿರವಾಗಿದೆ ಎಂದು ನಿರ್ಧಾರವಾದರೆ ಅದರ ಪರಿಣಾಮಗಳು ಅತ್ಯಂತ ಗಂಭೀರವಾಗಿರಬಹುದು. ಸಾಮಾನ್ಯವಾಗಿ ಖರೀದಿದಾರರು ನಾನು ಹಣ ಕೊಟ್ಟು ಖರೀದಿಸಿದ್ದೇನೆ, ನನಗೆ ಗ್ರಾಂಟ್ ಜಮೀನು ಎಂದು ಗೊತ್ತಿರಲಿಲ್ಲ, ನಾನು ಒಳ್ಳೆಯ ನಂಬಿಕೆಯಿಂದ ಗುಡ್ ಫೈತ್ ಇಂದ ಖರೀದಿಸಿದ್ದೇನೆ, ನನ್ನ ಹೆಸರಿನಲ್ಲಿ RTC ಮತ್ತು ಖಾತೆ ಇದೆ, ನಾನು ಹಲವು ವರ್ಷಗಳಿಂದ ಕಬ್ಜೆಯಲ್ಲಿದ್ದೇನೆ ಎಂಬ ವಾದಗಳನ್ನು ಮುಂದಿಡುತ್ತಾರೆ. ಆದರೆ PDCL ಕಾಯ್ದೆಯ ಮೂಲ ತತ್ವದ ಪ್ರಕಾರ ಗ್ರಾಂಟ್ ಷರತ್ತುಗಳು ಉಲ್ಲಂಘನೆ ಆಗಿದ್ದರೆ ಖರೀದಿದಾರರು ಸಾಮಾನ್ಯವಾಗಿ ಓನರ್ಶಿಪ್ ಅಂದರೆ ಮಾಲೀಕತ್ವದ ಹಕ್ಕು, ಇಕ್ವಿಟಿ ಸಮಾನ ನ್ಯಾಯದ ಆಧಾರದ ರಕ್ಷಣೆ ಅಥವಾ ಗುಡ್ ಫೈತ್ ಪರ್ಚೇಸ್ ಒಳ್ಳೆಯ ನಂಬಿಕೆಯಲ್ಲಿ ಖರೀದಿ ಮಾಡಿದ ರಕ್ಷಣೆ ಎಂಬ ವಾದಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಇದೇ ಕಾರಣಕ್ಕೆ ಅನೇಕ ಪ್ರಕರಣಗಳಲ್ಲಿ ನೋಂದಾಯಿತ ಸೇಲ್ ಡೀಡ್, ಮುಟೇಷನ್, RTC, ತೆರಿಗೆ ಪಾವತಿ ಮತ್ತು ದೀರ್ಘಕಾಲದ ಕಬ್ಜೆ ಇದ್ದರೂ ವಿವಾದಗಳು ಉಂಟಾಗಿವೆ. ಸೆಕ್ಷನ್ 4 ಅನ್ನು ಸೆಕ್ಷನ್ 5ರೊಂದಿಗೆ ಓದಿದಾಗ ಕಾನೂನು ಬಾಹಿರ ವರ್ಗಾವಣೆಯಾದ ಜಮೀನನ್ನು ಮರುಸ್ಥಾಪಿಸುವ ಅಂದರೆ ರಿಸ್ಟೋರೇಷನ್ ಅಧಿಕಾರವು ಸಂಬಂಧಿತ ಅಧಿಕಾರಿಗಳಿಗೆ ದೊರೆಯುತ್ತದೆ. ಆದರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪುಗಳು ರೀಸನಬಲ್ ಟೈಮ್, ಡಿಲೇ, ಬೋನಾಫೈಡ್ ಪರ್ಚೇಸರ್, ಲಾಂಗ್ ಪೊಸಿಷನ್ ಅಂಡ್ ಈಕ್ವಿಟಿ ಅಂಶಗಳನ್ನು ಪರಿಶೀಲಿಸುತ್ತಿರುವುದರಿಂದ ಪ್ರತಿಯೊಂದು ಪ್ರಕರಣದ ಫಲಿತಾಂಶ ಅದರ ದಾಖಲೆಗಳು ಮತ್ತು ವಾಸ್ತವಾಂಶಗಳ ಮೇಲೆ ಅವಲಂಬಿತವಾಗಿರುತ್ತವೆ. ನೆನಪಿಡಿ, PDCL ಪ್ರಕರಣದಲ್ಲಿ ಕೇವಲ ಹಣ ಕೊಟ್ಟು ಖರೀದಿಸಿದ್ದೇನೆ ಎಂಬ ಕಾರಣಕ್ಕೆ ಮಾತ್ರ ಸಾಕಾಗುವುದಿಲ್ಲ,
ಮೊದಲು ಜಮೀನಿನ ಗ್ರಾಂಟ್ ಇತಿಹಾಸ ಮತ್ತು ಷರತ್ತುಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಈ ಸೆಕ್ಷನ್ 4 ಬಗ್ಗೆ ಇನ್ನೊಮ್ಮೆ ಹೇಳುವುದಾದರೆ, ಒಂದು ಉದಾಹರಣೆಯ ಮೂಲಕ ಹೇಳುವುದಾದರೆ, ಒಂದು ದಿನದ ತಪ್ಪು ದಶಕಗಳ ಕಾನೂನು ಸಮಸ್ಯೆ. ಒಂದು ದಿನದ ತಪ್ಪು ದಶಕಗಳ ಕಾನೂನು ಸಮಸ್ಯೆ ಉಂಟಾಗುತ್ತದೆ. ಸ್ನೇಹಿತರೆ, ಈ ಉದಾಹರಣೆಯನ್ನು ಬಹಳ ಗಮನದಿಂದ ಅರ್ಥ ಮಾಡಿಕೊಳ್ಳಿ. ಒಬ್ಬ SC/ST ಫಲಾನುಭವಿಗೆ 1960ರಲ್ಲಿ ಸರ್ಕಾರದಿಂದ ಗ್ರಾಂಟ್ ಜಮೀನು ಮಂಜೂರಾಗಿದೆ ಎಂದುಕೊಳ್ಳಿ. ಗ್ರಾಂಟ್ ಆದೇಶದಲ್ಲಿ 15 ವರ್ಷಗಳ ನಾನ್ ಎಲಿನೇಷನ್ ಕಂಡೀಷನ್ ಅಂದರೆ ಮಾರಾಟ ನಿಷೇಧ ಷರತ್ತು ಇತ್ತು ಎಂದು ಭಾವಿಸೋಣ. ಅಂದರೆ 1960ರಿಂದ 1975ರವರೆಗೆ ಈ ಜಮೀನನ್ನು ಮಾರಾಟ ಮಾಡಬಾರದು. ಆದರೆ ಗ್ರಾಂಟಿದಾರರು 1965ರಲ್ಲಿಯೇ ಜಮೀನನ್ನು ಮಾರಾಟ ಮಾಡಿದ್ದರೆ ಆ ಮಾರಾಟವು ಗ್ರಾಂಟ್ ಷರತ್ತಿನ ಉಲ್ಲಂಘನೆ ಆಗುತ್ತದೆ. PTCL ಕಾಯ್ದೆಯ ಸೆಕ್ಷನ್ 4 ಪ್ರಕಾರ ಇಂತಹ ವರ್ಗಾವಣೆ ವೈಡ್ ಶೂನ್ಯ ಎಂದು ಪರಿಗಣಿಸಲ್ಪಡುವ ಪ್ರಶ್ನೆ ಉದ್ಭವಿಸುತ್ತದೆ. ಅಂದರೆ ಅದು ಸ್ಟಾರ್ಟಿಂಗಿಂದನೇ ಅಮಾನ್ಯ ಆಗಿರುತ್ತದೆ. ಅಂದರೆ ಖರೀದಿದಾರರು ಹಣ ಕೊಟ್ಟಿರಬಹುದು, ಸೇಲ್ಡ್ ನೋಂದಣಿ ಆಗಿರಬಹುದು, RTC ಬದಲಾಗಿರಬಹುದು, ಮುಟೇಷನ್ ಆಗಿರಬಹುದು, ಅಥವಾ ಹಲವು ವರ್ಷಗಳಿಂದ ಜಮೀನನ್ನು ಅನುಭವಿಸುತ್ತಿರಬಹುದು. ಆದರೂ ಮೂಲ ವರ್ಗಾವಣೆ ಕಾನೂನು ಬಾಹಿರವಾಗಿದ್ದರೆ ಅದು ಕಾನೂನುಬದ್ಧತೆ ಪ್ರಶ್ನೆಗೆ ಒಳಗಾಗಬಹುದು. ಇದೇ ಕಾರಣಕ್ಕೆ PTCL ಪ್ರಕರಣಗಳಲ್ಲಿ ಮೊದಲಿಗೆ ನೋಡುವುದು ಸೇಲ್ ಅಲ್ಲ, ಗ್ರಾಂಟ್ ಇಯರ್, ಗ್ರಾಂಟ್ ಕಂಡೀಷನ್, ಸೇಲ್ ಡೇಟ್, ಗವರ್ನಮೆಂಟ್ ಪರ್ಮಿಷನ್ ಎಂಬ 4 ಪ್ರಮುಖ ಅಂಶಗಳು. ನೆನಪಿಡಿ, 1960 ಗ್ರಾಂಟ್ ಮತ್ತೆ 15 ವರ್ಷ ನಿಷೇಧ ಮತ್ತೆ 1965 ಸೆಕ್ಷನ್ 4 ಅಡಿಯಲ್ಲಿ ವೈಡ್ ಟ್ರಾನ್ಸ್ಫರ್ ಆಗುತ್ತದೆ, ಶೂನ್ಯ ವರ್ಗಾವಣೆ ಆಗುತ್ತದೆ ಮತ್ತು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಯಾವುದೇ ಜಮೀನು ಖರೀದಿಸುವ ಮೊದಲು ಅದರ ಗ್ರಾಂಟ್ ಇತಿಹಾಸವನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಸ್ನೇಹಿತರೆ, ಮುಂದುವರೆದು ಸೆಕ್ಷನ್ 4ರಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ, ನಿಷೇಧ ಅವಧಿ ಮುಗಿದ ನಂತರ ಮಾರಾಟ ಎಂದರೆ PTCL ಅನ್ವಯವಾಗುವುದಿಲ್ಲವೇ? ಇದು ಮುಖ್ಯವಾದ ಪ್ರಶ್ನೆ. ನಿಷೇಧ ಅವಧಿ ಮುಗಿದ ನಂತರ ಮಾರಾಟ ಎಂದರೆ PTCL ಅನ್ವಯವಾಗುವುದಿಲ್ಲವೇ? ಸ್ನೇಹಿತರೆ, ಇದು PTCL ಪ್ರಕರಣಗಳಲ್ಲಿ ಅತ್ಯಂತ ಹೆಚ್ಚು ತಪ್ಪಾಗಿ ಅರ್ಥೈಸಲ್ಪಡುವ ವಿಷಯವಾಗಿದೆ. ಉದಾಹರಣೆಗೆ 1960ರಲ್ಲಿ ಜಮೀನು ಗ್ರಾಂಟ್ ಆಗಿದೆ. ಗ್ರಾಂಟ್ ಆದೇಶದಲ್ಲಿ 15 ವರ್ಷಗಳ ನಾನ್ ಎಲಿನೇಷನ್ ಕಂಡೀಷನ್ ಮಾರಾಟ ನಿಷೇಧ ಷರತ್ತು ಇದೆ. ಆದರೆ 1975ರವರೆಗೆ ಮಾರಾಟ ಮಾಡಲು ಅವಕಾಶವಿಲ್ಲ. ಆದರೆ 1980ರಲ್ಲಿ ಜಮೀನು ಮಾರಾಟವಾಗಿದೆ ಎಂದುಕೊಳ್ಳಿ. ಅನೇಕ ಜನರು 15 ವರ್ಷ ಮುಗಿದಿದೆ, ಆದ್ದರಿಂದ ಮಾರಾಟ ಸಂಪೂರ್ಣ ಕಾನೂನುಬದ್ಧ ಎಂದು ಭಾವಿಸುತ್ತಾರೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಇದು ಅಷ್ಟು ಸರಳವಲ್ಲ. ಇಂತಹ ಸಂದರ್ಭಗಳಲ್ಲಿ ಗ್ರಾಂಟ್ ಆದೇಶದ ಸಂಪೂರ್ಣ ಷರತ್ತುಗಳು ಆ ಕಾಲಕ್ಕೆ ಅನ್ವಯಿಸುವ ಲ್ಯಾಂಡ್ ಗ್ರಾಂಟ್ಸ್ ರೂಲ್ಸ್ ಸರ್ಕಾರದ ಪೂರ್ವಾನುಮತಿ ಅಗತ್ಯವಿತ್ತೆ. ಜಮೀನು ಯಾವ ವರ್ಗದ ಗ್ರಾಂಟ್ ಆಗಿತ್ತು, ಗ್ರಾಂಟಿದಾರರು SC/ST ಸಮುದಾಯಕ್ಕೆ ಸೇರಿದವರೇ, ಹಾಗೂ ನಂತರದ ನ್ಯಾಯಾಂಗ ತೀರ್ಪುಗಳ ಪರಿಣಾಮಗಳು ಏನು ಎಂಬುದನ್ನು ಪರಿಶೀಲಿಸಬೇಕು. ಆದ್ದರಿಂದ 1960ರ ಗ್ರಾಂಟ್ ಮತ್ತೆ 15 ವರ್ಷಗಳ ರಿಸ್ಟೋರೇಷನ್ ಮತ್ತೆ 1980 ಸೇಲ್ಡ್ ಆಟೋಮೆಟಿಕಲಿ ವ್ಯಾಲಿಡ್ ಅಥವಾ ಆಟೋಮೆಟಿಕಲಿ ವೈಡ್ ಎಂದು ಹೇಳಲು ಸಾಧ್ಯವಿಲ್ಲ. ಇದು ಸಂಪೂರ್ಣ ದಾಖಲೆಗಳ ಪರಿಶೀಲನೆಗೆ ಒಳಪಡುವ ವಿಷಯ. ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟ್, ಗ್ರಾಂಟ್ ರಿಜಿಸ್ಟರ್, ಸೇಲ್ ಡೀಡ್, ಮುಟೇಷನ್ ರೆಕಾರ್ಡ್ಸ್ ಮತ್ತು ಇತರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ಸರಿಯಾದ ಕಾನೂನು ಅಭಿಪ್ರಾಯ ನೀಡಬಹುದು. ನೆನಪಿಡಿ, ನಾನ್ ಎಲಿನೇಷನ್ ಪೀರಿಯಡ್ ಮುಗಿದಿದೆ ಎಂಬ ಒಂದೇ ಕಾರಣಕ್ಕೆ ಪ್ರಕರಣ ಮುಗಿಯುವುದಿಲ್ಲ. ಗ್ರಾಂಟಿನ ನಿಜವಾದ ಷರತ್ತುಗಳೇ ಅಂತಿಮ ಉತ್ತರವನ್ನು ನೀಡುತ್ತವೆ. ಸ್ನೇಹಿತರೆ, PTCL ಆ್ಯಕ್ಟ್ನ ಸೆಕ್ಷನ್ 4ರ ಬಗ್ಗೆ ಮೇಲ್ಕಂಡಂತೆ ಇದುವರೆಗೂ ತಿಳಿದಿದ್ದೇವೆ. ಅದರ ಮುಖ್ಯ ವಿಚಾರಗಳನ್ನು ತಿಳಿದಿದ್ದೇವೆ. ಅದರಿಂದ ಆಗುವ ಅಪಾಯ ಮತ್ತು ಉಪಾಯಗಳನ್ನು ತಿಳಿದಿದ್ದೇವೆ. ಈಗ ಭಾಗ 4ರ ಸಣ್ಣ ಪರಿಚಯ, ಅಂದರೆ ಮುಂದಿನ ವಿಡಿಯೋದಲ್ಲಿ ಏನು ನಾವು ಡಿಸ್ಕಷನ್ ಅಂದರೆ ಏನು ತಿಳಿದುಕೊಳ್ಳುತ್ತೇವೆ ಅನ್ನುವುದರ ಬಗ್ಗೆ ಸಣ್ಣ ಪರಿಚಯ ಮಾಡಲಿದ್ದೇನೆ. ಮುಂದಿನ ಭಾಗವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಏಕೆಂದರೆ ಭಾಗ 3ರಲ್ಲಿ PTCL ಕಾಯ್ದೆಯ ಹೃದಯ ಭಾಗವಾದ ಸೆಕ್ಷನ್ 4
ವೈರ್ ಟ್ರಾನ್ಸ್ಫರ್ನ ಬಗ್ಗೆ ತಿಳಿದುಕೊಂಡೆವು. ಈಗ ಅತ್ಯಂತ ದೊಡ್ಡ ಪ್ರಶ್ನೆ ಏನೆಂದರೆ, ಒಮ್ಮೆ ಜಮೀನು ವೈರ್ ಟ್ರಾನ್ಸ್ಫರ್ ಆಗಿದೆ ಎಂದು ನಿರ್ಧಾರವಾದ ನಂತರ ಅದನ್ನು ಮರಳಿ ಪಡೆಯುವ ಹಕ್ಕು ಯಾರಿಗೆ? ಮೂಲ ಗ್ರಾಂಟ್ ದಾರರಿಗೆ, ಅವಳ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅಥವಾ ವಾರಸುದಾರರಿಗೆ ಹಕ್ಕು ಇದೆಯೇ? ಮತ್ತೊಮ್ಮೆ ಹೇಳುತ್ತೇನೆ, ತಿಳಿದುಕೊಳ್ಳಿ. ಭಾಗ 3ರಲ್ಲಿನ PTCL ಕಾಯ್ದೆ ಹೃದಯ ಭಾಗವಾದ ಸೆಕ್ಷನ್ 4ರ ಬಗ್ಗೆ, ಅದರಲ್ಲಿನ ವೈರ್ ಟ್ರಾನ್ಸ್ಫರ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಒಮ್ಮೆ ಜಮೀನು ವೈರ್ ಟ್ರಾನ್ಸ್ಫರ್ ಆಗಿದೆ ಎಂದು ನಿರ್ಧಾರ ಆದ ನಂತರ ಅದನ್ನು ಮರಳಿ ಪಡೆಯುವ ಹಕ್ಕು ಯಾರಿಗೆ ಇರುತ್ತದೆ? ಇದು ಮುಖ್ಯವಾದ ಪ್ರಶ್ನೆ. ವೈಡ್ ಆದ ಮೇಲೆ ಅದರ ಮರಳಿ ಪಡೆಯುವ ಹಕ್ಕು ಯಾರಿಗೆ ಇರುತ್ತದೆ? ಅದರ ಮೂಲ ಗ್ರಾಂಟಿದಾರರಿಗಿನ, ಅವರಿಗೆ ಮಕ್ಕಳಿಗ, ಅವರ ಮೊಮ್ಮಕ್ಕಳಿಗ, ಅವರ ಹೆಣ್ಣು ಮಕ್ಕಳಿಗ ಅಥವಾ ಇತರೆ ವಾರಸುದಾರರಿಗೆ ಈ ಹಕ್ಕು ಇದೆಯೇ ಎಂಬ ಇದೇ ಪ್ರಶ್ನೆಗೆ ಉತ್ತರ ನೀಡುವ ಅತ್ಯಂತ ಮಹತ್ವದ ವಿಷಯವನ್ನು ನಾವು ಭಾಗ 4ರಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಸೆಕ್ಷನ್ 5ರ ಅಡಿಯಲ್ಲಿ ಯಾರು ಅರ್ಜಿ ಸಲ್ಲಿಸಬಹುದು? ಕಾನೂನುಬದ್ಧ ವಾರಸುದಾರರು ಯಾರು? ಎಷ್ಟು ವರ್ಷಗಳ ನಂತರವೂ ಹಕ್ಕು ಕೇಳಬಹುದೇ? ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹಾಗೂ ಸಾವಿರಾರು ಜನರು ಮಾಡುವ ದೊಡ್ಡ ತಪ್ಪುಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ಜಮೀನು ಮರಳಿ ಪಡೆಯುವ ಹಕ್ಕು ನಿಜವಾಗಿ ಯಾರಿಗೆ ಇದೆ ಎಂಬ ದೊಡ್ಡ ಕಾನೂನು ಸತ್ಯವನ್ನು ತಿಳಿಯಲು ಭಾಗ 4 ಅನ್ನು ತಪ್ಪದೆ ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಈ ಸರಣಿಯ ಪ್ರತಿಯೊಂದು ಭಾಗವನ್ನು ಸಂಪೂರ್ಣವಾಗಿ ನೋಡಿ, ಕಾನೂನು ಅರಿವು ಪಡೆಯಿರಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮಗೆ ಧನ್ಯವಾದಗಳು.